ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಸಿರಿಗನ್ನಡದ ಕಂಪ ಜಗದಗಲ ಬೀರಿ ಕನ್ನಡದ ಸೇವೆಯೊಳು ಧನ್ಯತೆಯ ಪಡೆವ ಕನ್ನಡಮ್ಮನ ಹೆಮ್ಮೆಯ ಕಂದ ನಾನು, ಕನ್ನಡಿಗ ನಾನು, ಕನ್ನಡವೇ ನಾನು. ನಮಸ್ಕಾರ. ಈ ವರ್ಷದ ಸ್ವರ್ಣಸೇತು ವಾರ್ಷಿಕ ಸಂಚಿಕೆಯ ಲೋಕಾರ್ಪಣಾ ಸಮಾರಂಭಕ್ಕೆ ಬಹುದೂರದಿಂದ ಬಹುಶ್ರಮದಿಂದ ಆಗಮಿಸಿರುವ ಡಾಕ್ಟರ್ ವಿ ಆರತಿಯವರ ಕಿರುಪರಿಚಯವನ್ನು ಮಾಡಿಕೊಡುವ ಸದವಕಾಶ ನನ್ನದು. ಶ್ರೀಮತಿ ಆರತಿಯವರದ್ದು ತುಂಬ ಅನನ್ಯವಾದ ವ್ಯಕ್ತಿತ್ವ. ಇಂತಹವರನ್ನು ಆರಿಸಿ ಕರೆಸಿದ KKNCಯ ಪದಾಧಿಕಾರಿಗಳಿಗೂ ವಿಶೇಷತಃ ಸಾಹಿತ್ಯ ಸಮಿತಿಗೂ ಸಹ ನನ್ನ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ನೀವು ಕಾಠ್ಮಂಡುಗೆ ಹೋದರೆ ಪಶುಪತಿನಾಥ ದೇವಸ್ಥಾನದ ಅರ್ಚಕರೆಲ್ಲ ಕನ್ನಡದವರೇ, ಕೇದಾರ್ನಾಥ್ ಅರ್ಚಕರು ಕನ್ನಡದವರೇ. ನಾನು ನೇಪಾಳಕ್ಕೆ ಹೋದಾಗ ಅಲ್ಲಿ ಚಿದಾನಂದ ಮೂರ್ತಿಗಳು ಸಿಕ್ಕಿದ್ರು, ಪಂಪ ಪ್ರಶಸ್ತಿ ವಿಜೇತರು. ತುಂಬ ಖುಷಿಯಾಗೋಯ್ತು. ಅವರಿದ್ದ ಕೋಣೆಗೆ ಹೋಗಿ ತುಂಬ ಹೊತ್ತು ಮಾತಾಡಿದ್ವಿ. ಆಗ ಅವ್ರು ಹೇಳಿದ್ರು, ನಿಮಗೆ ಗೊತ್ತಾ, ನೇಪಾಳಕ್ಕೆ ಕನ್ನಡದ ರಾಜ್ಕುಮಾರಿನ ಕೊಟ್ಟು ಮದುವೆ ಮಾಡ್ತಾಯಿದ್ರು, ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಪ್ರತಿ ಸಲ ಕನ್ನಡದ ರಾಜ್ಕುಮಾರಿ ಅಲ್ಲಿ ಮದುವೆ ಆಗಿ ಹೋದಾಗ ಕನ್ನಡದ ಶಿಲ್ಪಿಗಳು ಹೋಗಿ ಯಾವುದಾದ್ರೂ ಒಂದು ಕಂಬವನ್ನು, ಸ್ತಂಭವನ್ನು, ಮೂರ್ತಿಯನ್ನು, ದೇವಸ್ಥಾನವನ್ನು ಕಟ್ಟಿ ಬರ್ತಿದ್ರಂತೆ. ಅದರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಬರೆದಿದ್ದಾರೆ ಚಿದಾನಂದ ಮೂರ್ತಿಗಳು. ಎಲ್ಲಿಂದ ಎಲ್ಲಿ ಕನೆಕ್ಷನ್ ನೋಡಿ. ನೀವು ಮಾತ್ರ ಬಂದಿಲ್ಲ ಆಚೆ, ಕನ್ನಡಿಗರು ಆವಾಗಲೇ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಸರ್ವತ್ರ ಕನ್ನಡ ಇದೆ. ಹಾಗಾಗಿ ಎಲ್ಲೆಲ್ಲೂ ಭಾರತೀಯತೆ ಇದೆ. ಇಂಥ ಭಾರತದಲ್ಲಿ, ಕರ್ನಾಟಕದಲ್ಲಿ ಹುಟ್ಟಿದ ನಾವೇ ಧನ್ಯರು. ಆ ಕನ್ನಡತನವನ್ನು ಬಿಡಬೇಡಿ. ಮಕ್ಕಳು ಯದ್ಯಪಿ ಅಮೇರಿಕನ್ ಪ್ರಜೆಗಳೇ ಆದರೂ ಕೂಡ ಅವರ DNA ನಮ್ಮದೇ ತಾನೆ. ಹಾಗಾಗಿ ಆ ವಂಶವಾಹಿನಿಗಳಿರುವ ಕನ್ನಡತನವನ್ನು ಉಳಿಸೋ ಪ್ರಯತ್ನ ಮಾಡಿ, ಕಷ್ಟಪಡಿ, ಏನಾದರೂ ಮಾಡಿ ಮಕ್ಕಳಲ್ಲಿ ಆ ಒಂದು ಭಾರತ ಪ್ರೀತಿಯನ್ನು, ಕನ್ನಡ ಪ್ರೀತಿಯನ್ನು ಉಳಿಸಿ ಅಂತ ಹೇಳ್ತಾ, ನಾವೆಲ್ಲ ತಾಯ್ನಾಡಿಂದ ಬಹುದೂರ ಹಾರಿ ಬಂದ ಹಕ್ಕಿಗಳಾದರೆ ನಮ್ಮ ಕನ್ನಡ ತಾಯಿಯಂಥ ಅತ್ಯಂತ ಸುಂದರವಾದ ವೃಕ್ಷಕ್ಕೆ ಎಲ್ಲರೂ ಮರಳಿ ಬನ್ನಿ ಅಂತ ಬಹಳ ಪ್ರೀತಿಯಿಂದ ಆಹ್ವಾನ ಮಾಡಿದ್ದಾರೆ ಡಾಕ್ಟರ್ ಆರತಿಯವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. 2021ನಲ್ಲಿ ಸನಿವೇಲ್ ರೆಕಗ್ನೈಸ್ ಮೀ ಆ್ಯಸ್ ಡಿಸ್ಟಿಂಗ್ವಿಶ್ಡ್ ರೆಸಿಡೆಂಟ್ ಆಫ್ ಸನಿವೇಲ್. ಆಮೇಲೆ 22ನಲ್ಲಿ ನಾನು ಎಲೆಕ್ಷನ್ನಲ್ಲಿ ನಿಂತೆ. ಸೊ ದಟ್ಸ್ ಮೈ ಬ್ರೀಫ್ ಸ್ಟೋರಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಕೂಟ ಪ್ರತಿಭೆಗಳ ಆಗರ. ಪ್ರತಿಭೆಗೆ ಏನೂ ಕೊರತೆ ಇಲ್ಲ. ಆದರೆ ಕನ್ನಡವೆಂದರೆ ಬರಿ ನಾಡಲ್ಲ, ಭೂಪಟಗೆರೆ ಚುಕ್ಕೆ. ಅತ್ಯಂತ ಸುಂದರವಾಗಿ ಇವತ್ತು 3 ಹಾಡುಗಳನ್ನ ಪ್ರಸ್ತುತಪಡಿಸಿದ್ದಾರೆ ಈ ಮಕ್ಕಳು. ಮತ್ತೊಮ್ಮೆ ಮಕ್ಕಳಿಗೆ ಚಪ್ಪಾಳೆ ಬರಲಿ.